ಮೊದಲನೇ ಪ್ರಶ್ನೆ, ಯಾವ ಹಣ್ಣು ಮುಖದ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ದಾಳಿಂಬೆ ಹಣ್ಣು, ಸಿ ಪೇರಳೆ ಹಣ್ಣು, ಡಿ ಮಾವಿನ ಹಣ್ಣು. ಉತ್ತರ ಬಿ ದಾಳಿಂಬೆ ಹಣ್ಣು. ಎರಡನೇ ಪ್ರಶ್ನೆ, ಯಾವ ಆಹಾರವನ್ನು ನಿಮ್ಮ ಮುಖದ ಚರ್ಮವನ್ನು ವೇಗವಾಗಿ ವಯಸ್ಸಾಗುವಂತೆ ಮಾಡುತ್ತದೆ? ಎ ಗ್ರೀನ್ ಟೀ, ಬಿ ಕೋಳಿ ಮಾಂಸ, ಸಿ ರಾಗಿ ಮುದ್ದೆ, ಡಿ ಚಿಪ್ಸ್. ಉತ್ತರ ಡಿ ಚಿಪ್ಸ್. ಮೂರನೇ ಪ್ರಶ್ನೆ, ಬಾಯ್ಲರ್ ಕೋಳಿಗಳು ಎಷ್ಟು ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆ ಆಗುತ್ತವೆ? ಎ 10 ದಿನಗಳು, ಬಿ 30 ದಿನಗಳು, ಸಿ 15 ದಿನಗಳು, ಡಿ 48 ದಿನಗಳು. ಉತ್ತರ ಡಿ 48 ದಿನಗಳು. ನಾಲ್ಕನೇ ಪ್ರಶ್ನೆ, ಡೆಂಗು ಜ್ವರವನ್ನು ಕಡಿಮೆ ಮಾಡಲು ಯಾವ ಹಣ್ಣು ತಿನ್ನಬೇಕು? ಎ ಡ್ರ್ಯಾಗನ್ ಫ್ರೂಟ್ಸ್, ಬಿ ಕಿವಿ ಹಣ್ಣು, ಸಿ ಸೇಬು, ಡಿ ಕಿತ್ತಾಳೆ. ಉತ್ತರ ಬಿ ಕಿವಿ ಹಣ್ಣು. ಐದನೇ ಪ್ರಶ್ನೆ, ಕಣ್ಣಿನ ಸುತ್ತ ಬರುವ ಕಪ್ಪು ಕಲೆಗಳಿಗೆ ಏನನ್ನು ತಿನ್ನಬೇಕು? ಎ ಪಪ್ಪಾಯಿ ಹಣ್ಣು, ಬಿ ಅನನಾಸ್, ಸಿ ಕಿತ್ತಾಳೆ ಹಣ್ಣು, ಡಿ ಸಪೋಟ ಹಣ್ಣು. ಉತ್ತರ ಬಿ ಅನನಾಸ್. ಆರನೇ ಪ್ರಶ್ನೆ, ರಸ್ತೆ ಬದಿ ಸಿಗುವ ಫಾಸ್ಟ್ ಫುಡ್ ತಿಂದರೆ ನಮ್ಮ ದೇಹಕ್ಕೆ ಏನು ಅಪಾಯಕಾರಿ? ಎ ಪಿತ್ತ, ಬಿ ಆಸಿಡಿಟಿ, ಸಿ ಮಧುಮೇಹ, ಡಿ ಜೀರ್ಣ ಸಮಸ್ಯೆ. ಉತ್ತರ ಡಿ ಜೀರ್ಣ ಸಮಸ್ಯೆ. ಏಳನೇ ಪ್ರಶ್ನೆ, ಗೊರಕೆಯಿಂದ ತಪ್ಪಿಸಿಕೊಳ್ಳೋಕೆ ಮನೆಮದ್ದು ಯಾವುದು? ಎ ತುಳಸಿ ಟೀ, ಬಿ ಬಿಸಿ ನೀರು, ಸಿ ಲವಂಗ, ಡಿ ಬೆಳ್ಳುಳ್ಳಿ. ಉತ್ತರ ಡಿ ಬೆಳ್ಳುಳ್ಳಿ. ಎಂಟನೇ ಪ್ರಶ್ನೆ, ಮನುಷ್ಯರು ಇಷ್ಟಪಡುವ ರೀತಿಯಲ್ಲಿ ಸಿಹಿಯನ್ನು ಇಷ್ಟಪಡುವ ಪ್ರಾಣಿ? ಎ ಬೆಕ್ಕು, ಬಿ ಹಸು, ಸಿ ಸಿಂಹ, ಡಿ ಆನೆ. ಉತ್ತರ ಎ ಬೆಕ್ಕು. ಒಂಬತ್ತನೇ ಪ್ರಶ್ನೆ, ಇದ್ದಕ್ಕಿದ್ದಂತೆ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗಲು ಕಾರಣವೇನು? ಎ ಕಡಿಮೆ ನೀರು, ಬಿ ಶುಲ್ಕಕಾಯತೆ, ಸಿ ಹೆಚ್ಚು ಉಪ್ಪು, ಡಿ ಕೆಟ್ಟ ಜೀವನ ಶೈಲಿ. ಉತ್ತರ ಮೇಲಿನ ಎಲ್ಲವೂ. ಹತ್ತನೇ ಪ್ರಶ್ನೆ, ಜೀರ್ಣಶಕ್ತಿಯನ್ನು ಹೆಚ್ಚಿಸಲು ಏನನ್ನು ತಿನ್ನಬೇಕು? ಎ ಬಿಸಿ ನೀರು, ಬಿ ಹಸಿ ಶುಂಠಿ, ಸಿ ಒಣ ಕೊಬ್ಬರಿ, ಡಿ ಕರಿಮೆಣಸು. ಉತ್ತರ ಬಿ ಹಸಿ ಶುಂಠಿ. ಹನ್ನೊಂದನೇ ಪ್ರಶ್ನೆ, ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾದರೆ ಯಾವ ಲಕ್ಷಣಗಳು ಕಂಡುಬರುತ್ತವೆ? ಎ ಚರ್ಮದ ತುರಿಕೆ, ಬಿ ತೂಕ ಇಳಿಕೆ, ಸಿ ಕಣ್ಣು ಮಂಜು, ಡಿ ಬಾಯಿ ಒಣಗುವುದು. ಉತ್ತರ ಮೇಲಿನ ಎಲ್ಲವೂ. ದೇಹದಲ್ಲಿ ಶುಗರ್ ಲೆವೆಲ್ ಹೆಚ್ಚಾದರೆ ಚರ್ಮದ ತುರಿಕೆ, ತೂಕ ಇಳಿಕೆ, ಕಣ್ಣು ಮಂಜು, ಬಾಯಿ ಒಣಗುವ ಲಕ್ಷಣಗಳು ಕಂಡುಬರುತ್ತವೆ. 12ನೇ ಪ್ರಶ್ನೆ, ಚಹಾ ಕುಡಿಯುವ ಮೊದಲು ಏನು ತಿನ್ನುವುದು ನಿಮ್ಮ ಆರೋಗ್ಯಕ್ಕೆ ಅಪಾಯಕಾರಿ? ಎ ಬಿಸ್ಕೆಟ್, ಬಿ ಅವಲಕ್ಕಿ, ಸಿ ಸಮೋಸ, ಡಿ ಹಸಿ ಈರುಳ್ಳಿ. ಉತ್ತರ ಡಿ ಹಸಿ ಈರುಳ್ಳಿ. 13ನೇ ಪ್ರಶ್ನೆ, ಮೂತ್ರ ಸಂಬಂಧಿತ ಕಾಯಿಲೆಗಳನ್ನು ಸರಿಪಡಿಸಲು ಯಾವ ಹಣ್ಣು ತಿನ್ನಬೇಕು? ಎ ಪೈನಾಪಲ್, ಬಿ ಖರ್ಜೂರ, ಸಿ ಬಾಳೆಹಣ್ಣು, ಡಿ ದಾಳಿಂಬೆ. ಉತ್ತರ ಬಿ ಖರ್ಜೂರ. 14ನೇ ಪ್ರಶ್ನೆ, ನಿದ್ದೆ ಕಡಿಮೆಯಾಗುವುದರಿಂದ ಯಾವ ರೋಗ ಬರುತ್ತದೆ? ಎ ಹೃದಯಾಘಾತ, ಬಿ ಕ್ಯಾನ್ಸರ್, ಸಿ ಕಿಡ್ನಿ ಸಮಸ್ಯೆ, ಡಿ ಶುಗರ್. ಉತ್ತರ ಡಿ ಶುಗರ್. 15ನೇ ಪ್ರಶ್ನೆ, ಪಾದದ ಉರಿಯೂತವನ್ನು ಕಡಿಮೆ ಮಾಡಲು ಯಾವುದು ಸಹಾಯಕಾರಿ? ಎ ಮೆಹಂದಿ ಎಲೆ, ಬಿ ಬೇವು, ಸಿ ಈರುಳ್ಳಿ, ಡಿ ಅರಶಿಣ. ಉತ್ತರ ಎ ಮೆಹಂದಿ ಎಲೆ. 16ನೇ ಪ್ರಶ್ನೆ, ಯಾವ ಪ್ರಾಣಿಯ ಹಲ್ಲುಗಳು ಶಾಶ್ವತವಾಗಿ ಬೆಳೆಯುತ್ತಲೇ ಇರುತ್ತವೆ?
ಎ ಹಾವು, ಬಿ ಇಲಿ, ಸಿ ಕೋತಿಗಳು, ಡಿ ನಾಯಿ. ಉತ್ತರ ಬಿ ಇಲಿ. 17ನೇ ಪ್ರಶ್ನೆ, ಯಾವುದು ತೂಕ ಕಡಿಮೆ ಮಾಡಿಕೊಳ್ಳುವುದಕ್ಕೆ ಅತ್ಯಂತ ಉಪಯೋಗವಾಗಿದೆ? ಎ ರಾಗಿ ಗಂಜಿ, ಬಿ ಕಿಚಡಿ, ಸಿ ಪೂರಿ, ಡಿ ಜೋಳ. ಉತ್ತರ ಎ ರಾಗಿ ಗಂಜಿ. 18ನೇ ಪ್ರಶ್ನೆ, ಯಾವುದು ಕಣ್ಣುಗಳು ಕ್ಲಿಯರ್ ಆಗಿ ಕಾಣುವಂತೆ ಮಾಡುವ ಆಹಾರ ಪದಾರ್ಥವಾಗಿದೆ? ಎ ಸಬ್ಬಕ್ಕಿ, ಬಿ ಕರಿಬೇವು, ಸಿ ಅಲೋವೆರಾ, ಡಿ ಅಶ್ವಗಂಧ. ಉತ್ತರ ಬಿ ಕರಿಬೇವು. 19ನೇ ಪ್ರಶ್ನೆ, ಯಾವ ತರಕಾರಿಯನ್ನು ಸೇವಿಸುವುದರಿಂದ ಬಹುತೇಕ ಕಣ್ಣಿನ ಸಮಸ್ಯೆ ದೂರವಾಗುತ್ತದೆ? ಎ ಸಿಹಿಗೆಣಸು, ಬಿ ಹಾಗಲಕಾಯಿ, ಸಿ ಬೀಟ್ರೂಟ್, ಡಿ ಹೂಕೋಸು. ಉತ್ತರ ಎ ಸಿಹಿಗೆಣಸು. 20ನೇ ಪ್ರಶ್ನೆ, ಸಿಹಿ ತಿಂಡಿಗಳ ಮೇಲೆ ಬೆಳ್ಳಿ ಪದರವನ್ನು ಏಕೆ ಅಂಟಿಸುತ್ತಾರೆ? ಎ ಹಾಳಾಗದಂತೆ, ಬಿ ಸೌಂದರ್ಯವರ್ಧನೆಗಾಗಿ, ಸಿ ವಾಸನೆಗಾಗಿ, ಡಿ ರುಚಿಗಾಗಿ. ಉತ್ತರ ಎ ಹಾಳಾಗದಂತೆ. ಯಾವ ರೋಗವು ಆಗಾಗ್ಗೆ ತಲೆನೋವು ಉಂಟು ಮಾಡುತ್ತದೆ? ಎ ಮೆದುಳಿನ ಕ್ಯಾನ್ಸರ್, ಬಿ ಹಗಲು ಕನಸು, ಸಿ ಬ್ರೈನ್ ಟ್ಯೂಮರ್, ಡಿ ನಿದ್ರಾಹೀನತೆ. ಉತ್ತರ ಸಿ ಬ್ರೈನ್ ಟ್ಯೂಮರ್. ಬ್ರೈನ್ ಟ್ಯೂಮರ್ ಆಗಾಗ್ಗೆ ತಲೆನೋವನ್ನು ಉಂಟು ಮಾಡುತ್ತದೆ. ಕಣ್ಣಿನ ದೃಷ್ಟಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುವ ಆಹಾರ ಯಾವುದು? ಎ ಕೆಂಪು ತೊಗರಿ ಬೇಳೆ, ಬಿ ಹೆಸರು ಕಾಳು, ಸಿ ರಾಗಿ, ಡಿ ಶೇಂಗಾ ಅಥವಾ ನೆಲಕಡಲೆ. ಉತ್ತರ ಎ ಕೆಂಪು ತೊಗರಿಬೇಳೆ. ಕಣ್ಣಿನ ದೃಷ್ಟಿ ಸುಸ್ಪಷ್ಟವಾಗಿ ಕಾಣಿಸಬೇಕು ಅಂದರೆ ಕೆಂಪು ತೊಗರಿಬೇಳೆಯನ್ನು ಹೆಚ್ಚಾಗಿ ಸೇವಿಸಬೇಕು. ದಿನನಿತ್ಯ ಬಳಸುವ ಗುಂಡಿಗಳನ್ನು ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ರಷ್ಯಾ, ಬಿ ಜಪಾನ್, ಸಿ ಅಮೆರಿಕ, ಡಿ ಭಾರತ. ಉತ್ತರ ಡಿ ಭಾರತ. ದಿನನಿತ್ಯ ಬಳಸುವ ಗುಂಡಿಗಳನ್ನು ಮೊದಲು ಭಾರತ ದೇಶದಲ್ಲಿ ಕಂಡುಹಿಡಿಯಲಾಯಿತು. ವಿಶ್ವದ ಮೊದಲ ಕಾರನ್ನು ಎಲ್ಲಿ ಕಂಡುಹಿಡಿಯಲಾಯಿತು? ಎ ಜರ್ಮನಿ, ಬಿ ರಷ್ಯಾ, ಸಿ ಜಪಾನ್, ಡಿ ಭಾರತ. ಉತ್ತರ ಎ ಜರ್ಮನಿ. ವಿಶ್ವದ ಮೊದಲ ಕಾರನ್ನು ಜರ್ಮನಿಯಲ್ಲಿ ಕಂಡುಹಿಡಿಯಲಾಯಿತು. ನಿಂಬೆಯಲ್ಲಿ ಯಾವ ಆಮ್ಲವಿದೆ? ಉತ್ತರ ಬಿ ಸಿಟ್ರಿಕ್ ಆಮ್ಲ.